ಧರಣಕಸ್ವಾಮಿ ಪ್ರಕರಣದಲ್ಲಿ A1 ಪವಿತ್ರಗೌಡ ಅವರ ಕ್ರಾಸ್ ಎಕ್ಸಾಮಿನೇಷನ್ ಇತ್ತು ವಿಚಾರಣೆಯಲ್ಲಿ ಏನೇನಾಯಿತು ಸರ್ ಇವತ್ತು? ಈಗ ಅವ್ರು ಹೇಳೋದು 2:30 ಗಂಟೆಗೆ ರೇಣುಕಾಸ್ವಾಮಿ ಫೋನ್ ಮಾಡಿ ಫ್ರೆಂಡ್ಸ್ ಬಂದಿದ್ದಾರೆ ಊಟಕ್ಕೆ ಹೋಗ್ತೀನಿ ಅಂದು ಹೇಳಿದ್ದಾನೆ. 2:30ಗೆ ಊಟಕ್ಕೆ ಹೋಗ್ತೀನಿ ಅಂದರೆ ಚಿತ್ರದುರ್ಗದಲ್ಲಿ ಇದ್ದರೆ ಅವನು 2:30 ಊಟ ಮಾಡಿಕೊಂಡು ಅದೇನು ಬಾಲಾಜಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಹೋಗಿದ್ದಾರೆ. ಊಟ ಮಾಡಿಕೊಂಡು ಬರೋದಕ್ಕೆ 5-6 ಗಂಟೆ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ 2 ಗಂಟೆಗೆ ಶೆಡ್ ಒಳಗಡೆ ಹೋದ, 4:15ಗೆ ಇವರೆಲ್ಲ ಹೊಡೆದ್ರು ಅನ್ನೋದು ಕೇಸಿದೆ. ನಂದು ಕ್ರಾಸ್ ಎಕ್ಸಾಮಿನೇಷನ್ ಏನಂದರೆ ರಾತ್ರಿ 7, 8, 9 ಗಂಟೆವರೆಗೆ ಅವನು ಚಿತ್ರದುರ್ಗದಲ್ಲೇ ಇದ್ದ, ಬೆಂಗಳೂರಿಗೆ ಬಂದಿಲ್ಲ. ಅಂದರೆ ಅದರಲ್ಲಿ ಸುಮಾರು ಆನ್ಸರ್ಗಳು ಕೊಟ್ಟಿದ್ದಾರೆ. ಆಗ 6:30, 7 ಗಂಟೆಗೆ ಅಲ್ಲೇ ಇದ್ದ. ಅವ್ರ ಪ್ರಕಾರ 2:30, ಕೋರ್ಟಲ್ಲಿ ಬಂದು 10:30 ಅಂತಾರೆ. ಕೋರ್ಟಲ್ಲಿ ಒಂದು ಹೇಳಿಕೆ ಒಂದು ಕೊಡೋಕ್ಕೆ ಬರೋದಿಲ್ಲ. 2:30 ಅಂದ್ರೇನು ಊಟಕ್ಕೆ ಹೋಗಿ 3 ಗಂಟೆ, 3:30, 4ಕ್ಕೆ ಮುಗಿಸ್ಕೊಂಡು ಬೆಂಗಳೂರಿಗೆ ಎಷ್ಟು ಗಂಟೆಗೆ ಬರಬೇಕು? ಚಿತ್ರದುರ್ಗದಿಂದ 3-3:30 ಗಂಟೆ ಆಗುತ್ತೆ. ಅಂದರೆ 5, 6, 6:30ಗೆ ಬರಬೇಕು. ಆಗ ಪೊಲೀಸ್ ಕೇಸ್ ಏನಿದೆ, ಅವನನ್ನ 2 ಗಂಟೆಗೆ ಶೆಡ್ಡಿಗೆ ಕರೆದುಕೊಂಡು ಹೋದರು, 4:15ಗೆ ಹೊಡೆದ್ರು ಅನ್ನೋದು ಸುಳ್ಳು ಆಗುತ್ತೆ. ಸೊ ನಿನ್ನೆ ಇವತ್ತು ಟೋಟಲ್ ಕೇಸು. ಸೊ 2 ಗಂಟೆಗೆ ಅಲ್ಲಿ ಇದ್ನ ಇಲ್ವಾ, 4:15ಗೆ ಅವನು ಅಲ್ಲಿ ಇದ್ನ ಇಲ್ವಾ? ಡಿಫೆನ್ಸ್ ಏನು, ಅವನು 4:15ಗೆ ಚಿತ್ರದುರ್ಗದಲ್ಲೇ ಇದ್ದ, ಅಷ್ಟೇ ವಿಷಯ.